ನಮಸ್ತೆ ಮಾತೃಭೂಮಿ. ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಆರೋಗ್ಯವಾಗಿರಲು ಔಷಧಿ ಬೇಕಾ, ಇಲ್ಲ ಪಥ್ಯವೇ ಸಾಕಾ? ಕೇವಲ ಪಥ್ಯದಿಂದಲೇ ತಡೆಯಬಹುದು ಅನೇಕ ರೋಗಗಳನ್ನ. ಇದು ನಿಮಗೆ ಗೊತ್ತಾ? ಬನ್ನಿ ತಿಳಿಯೋಣ ಪಥ್ಯದ ಸರಿಯಾದ ಪಾಲನೆಯ ಬಗ್ಗೆ. ಪಥ್ಯೇ ಸತಿ ಗದಾರ್ಥಸ್ಯ ಕಿಂ ಔಷಧ ನಿಷೇವನೈಹಿ. ಪಥ್ಯ ಸರಿಯಾಗಿಲ್ಲದಿದ್ದರೆ ಔಷಧಿಯ ಪ್ರಯೋಜನವಾದರೂ ಏನು, ಪಥ್ಯ ಸರಿಯಾಗಿ ಇದ್ದರೆ ಔಷಧಿಯ ಅವಶ್ಯಕತೆಯಾದರೂ ಏನು ಎಂಬುದು ಆಯುರ್ವೇದದ ಮೂಲತತ್ವ. ಪಥ್ಯಕ್ಕೆ ನೀಡಿದ ಪ್ರಾಮುಖ್ಯತೆ ಇಲ್ಲಿ ಸ್ಪಷ್ಟವಾಗುತ್ತದೆ. ಪಥ್ಯ ಎಂದರೇನು? ವೀಕ್ಷಕರೇ, ಆಯುರ್ವೇದದಲ್ಲಿ ಯದ್ ಅನುಪಶಯಂ ತತ್ಪಥ್ಯಂ, ಅಂದರೆ ದೇಹಕ್ಕೆ ಯಾವುದು ಹಿತವೋ ಅದೇ ಪಥ್ಯ ಎಂದು ಹೇಳಲಾಗಿದೆ. ದೇಹಕ್ಕೆ ಹಿತಕಾರಿಯಾಗುವ ನಿತ್ಯ ಸೇವನೀಯ ಆಹಾರ ದ್ರವ್ಯಗಳು. ಹೌದು, ಆಚಾರ್ಯ ಚರಕರ ಪ್ರಕಾರ ಶಾಲಿಧಾನ್ಯ, ಹಳೆಯ ಅಕ್ಕಿ, ಯವ ಬಾರ್ಲಿ ಅಕ್ಕಿ, ಮುದ್ಗ ಅಂದರೆ ಹೆಸರು ಕಾಳು. ಇನ್ನು ಮಾಂಸಾಹಾರಿಗಳಿಗೆ ಜಾಂಗಲ ಮಾಂಸರಸ, ಅಂದರೆ ಕಾಡು ಅಥವಾ ಬಯಲು ಸೀಮೆಯಲ್ಲಿ ಬೆಳೆದಂತಹ ಪ್ರಾಣಿಗಳ ಮಾಂಸ. ಹಾಲು, ತುಪ್ಪ, ಜೇನುತುಪ್ಪ, ಸೈಂಧವ ಲವಣ, ಆಮಲಕ್ಕಿ, ಹರಿತಕ್ಕಿ, ಶುಂಠಿ ಇವು ತ್ರಿದೋಷ ಶಮನ ಮಾಡಿ ಬಲವರ್ಧನೆ ಹಾಗೂ ದೀರ್ಘಾಯುಷ್ಯಕ್ಕೆ ಕಾರಣವಾಗುತ್ತವೆ. ಇನ್ನು ಆಚಾರ್ಯ ಸುಶ್ರುತರ ಪ್ರಕಾರ ಶಾಲಿಧಾನ್ಯ, ಗೋಧುಮ, ಯವ, ಮುದ್ಗ, ಜಾಂಗಲ ಮಾಂಸರಸ, ಹಾಲು, ತುಪ್ಪ, ಸೈಂಧವ ಲವಣ, ಶಾಖ ಅಂದರೆ ಹಸಿರು ತರಕಾರಿಗಳು ನಿತ್ಯ ಸೇವನೆಯ ಆಹಾರ ದ್ರವ್ಯಗಳಾಗಿವೆ. ಹಿತಭುಕ್, ಮಿತಭುಕ್, ಋತುಭುಕ್ ಅಂದರೆ ಹಿತವಾದ, ಕಡಿಮೆ ಹಾಗೂ ಋತು ಅನುಸಾರ ಆಹಾರ ಎನ್ನುವ ತತ್ವವನ್ನು ಆಚಾರ್ಯ ವಾಗ್ಭಟರು ವಿವರಿಸಿದ್ದಾರೆ. ಮಾಡರ್ನ್ ಸೈನ್ಸ್ ನಲ್ಲೂ ಇದೆ ಬ್ಯಾಲೆನ್ಸ್ಡ್ ಡಯಟ್ ಎಂಬ ಕಾನ್ಸೆಪ್ಟ್. ಹೌದು, ಇದರ ಅನ್ವಯ 50-60 ಕಾರ್ಬೋಹೈಡ್ರೇಟ್, 15-20 ಪ್ರೋಟೀನ್ ಮತ್ತು 20-30 ಹೆಲ್ದಿ ಫ್ಯಾಟ್ಸ್, ಫೈಬರ್, ವಿಟಮಿನ್ಸ್, ಮಿನರಲ್ಸ್ಗಳ ಸೇವನೆಯನ್ನು ಸೂಚಿಸಲಾಗಿದೆ. ಅಸಮತೋಲನ ಆಹಾರವೇ ಮಧುಮೇಹ, ರಕ್ತದೊತ್ತಡ, ಹೃದಯ ರೋಗಗಳ ಮೂಲ ಕಾರಣ ಎಂದು ಅನೇಕ ಸಂಶೋಧನೆಗಳು ದೃಢೀಕರಿಸಿವೆ. ಎಲ್ಲ ಮಹಾನ್ ಶಾಸ್ತ್ರಗಳನ್ನು ಗಮನಿಸಿದಾಗ ಲಘು ಅರ್ಥಾತ್ ಸುಲಭವಾಗಿ ಜೀರ್ಣವಾಗುವ ದೋಷ ಸಮತೋಲಿತ ಧಾತು ಪೋಷಕ ಆಹಾರವನ್ನು ಸೇವಿಸಬೇಕು ಎಂಬುದು ಸ್ಪಷ್ಟ. ಇನ್ನು ಸರಳವಾಗಿ ಹೇಳುವುದಾದರೆ ಪ್ರತಿನಿತ್ಯ 1 ಅಥವಾ 2 ಚಮಚ ನಾಟಿ ಹಸುವಿನ ತುಪ್ಪದ ಬಳಕೆ, ಅಂದರೆ A2 ಮಿಲ್ಕ್ ಪ್ರೊಸೆಸ್ಡ್ ಗೀ. ಮೊಸರಿನ ಉಪಯೋಗ ಅತಿಯಾಗಿ ಬೇಡ. ಮಜ್ಜಿಗೆಯನ್ನು ನಿಯಮಿತವಾಗಿ ಸೇವಿಸಿ. ದಿನಕ್ಕೊಂದು ಬೆಟ್ಟದ ನೆಲ್ಲಿಕಾಯಿ. ಮೊಳಕೆಯೊಡೆದ ಕಾಳುಗಳ ಬಳಕೆಯನ್ನು ಕಡಿಮೆ ಮಾಡಿ. ಕಾಳುಗಳಲ್ಲಿ ಹೆಸರು ಕಾಳಿನ ಬಳಕೆಯನ್ನು ಹೆಚ್ಚಿಸಿ ತೊಗರಿಬೇಳೆಯ ಬಳಕೆಯನ್ನು ಕಡಿಮೆ ಮಾಡಿ. ಭೂಮಿಯ ಒಳಗಡೆ ಬೆಳೆಯುವ ಆಲೂಗಡ್ಡೆ, ಗಡ್ಡೆಕೋಸು, ಹೂಕೋಸುಗಳಂತಹ ಬಳಕೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಇನ್ನು ಯಾವುದೇ ತರಕಾರಿಯನ್ನು ಕುದಿಸಿದ ನಂತರವೇ ಸೇವಿಸುವುದು ಉತ್ತಮ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳ ಸೇವನೆ ಹೆಚ್ಚಿಸಿ. ಎಲ್ಲ ಬಳ್ಳಿಯ ತರಕಾರಿಗಳು, ಹಾಗಲಕಾಯಿ, ಸೋರೆಕಾಯಿ, ಹೀರೆಕಾಯಿ, ಸೌತೆಕಾಯಿ ಹೀಗೆ ಭೂಮಿಯ ಮೇಲೆ ಬೆಳೆಯುವ ಬಳ್ಳಿಗಳ ಬಳಕೆ ಉತ್ತಮ. ಹಾಲನ್ನು ಸೇವಿಸುವಾಗ ಊಟದ ನಂತರ ಕನಿಷ್ಠ 2 ಗಂಟೆಗಳ ವಿರಾಮ ಅತ್ಯಗತ್ಯ. ಇನ್ನು ಹಣ್ಣುಗಳ ವಿಚಾರದಲ್ಲಿ ಎಲ್ಲ ಹಣ್ಣುಗಳ ಮಿಶ್ರಣ ಅರ್ಥಾತ್ ಫ್ರೂಟ್ ಸಲಾಡ್ ಖಂಡಿತ ಬೇಡ. ಹಣ್ಣುಗಳನ್ನು ಪ್ರತ್ಯೇಕವಾಗಿ ಸೇವಿಸುವುದು ಉತ್ತಮ. ಹಾಲಿನಲ್ಲಿ ಹಣ್ಣುಗಳನ್ನು ಸೇರಿಸಿ ಮಿಲ್ಕ್ ಶೇಕ್ಗಳಂತಹ ಸೇವನೆ ಖಂಡಿತ ನಿಷೇಧ. ಮಿಲ್ಕ್ ಶೇಕ್ಗಳಿಂದ ಹೆಲ್ತ್ ಶೇಕ್ ಆಗುತ್ತದೆ, ಎಚ್ಚರ. ಊಟ ಮಾಡುವುದಕ್ಕೂ ಇದೆ ಅನೇಕ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಹೌದು, ಊಟಕ್ಕೆ ಕುಳಿತಾಗ ತುಂಬಾ ಅವಸರವಿಲ್ಲದೆ ಮತ್ತು ಅತಿ ನಿಧಾನವಲ್ಲದೆ ಊಟವನ್ನು ಸೇವಿಸಬೇಕು. ಊಟದಲ್ಲಿಯೇ ನಿಮ್ಮ ಗಮನ ಹರಿಸಿ ಮೊಬೈಲ್ ಮತ್ತು ಟಿವಿಗಳಿಂದ ದೂರವಾಗಿ ನಿಮ್ಮ ಇಷ್ಟದ ಪ್ರದೇಶಗಳಲ್ಲಿ ನಿಮ್ಮಿಷ್ಟದ ಬಿಸಿಯಾಗಿರುವ ಆಹಾರವನ್ನು ಉತ್ತಮ ಮನಸ್ಸಿನಿಂದ ಸೇವಿಸಿದಾಗ ಮಾತ್ರ ನಿಮ್ಮ ಆರೋಗ್ಯ ನಿಜವಾಗಿಯೂ ನಿಮ್ಮ ಕೈಯಲ್ಲಿರುತ್ತದೆ. ವಿರುದ್ಧಾಹಾರದ ಬಗ್ಗೆ ನಿಮಗೆ ತಿಳಿದಿದೆಯೇ? ಏನಿದು ವಿರುದ್ಧಾಹಾರ? ಆಯುರ್ವೇದದಲ್ಲಿ ಇದರ ಬಗ್ಗೆ ಸುದೀರ್ಘ ಮಾಹಿತಿಯ ಕಣಜವೇ ಇದೆ. ಹೌದು ವೀಕ್ಷಕರೇ, ವಿರುದ್ಧಾಹಾರದಲ್ಲಿ
ದೇಶ ವಿರುದ್ಧ, ಪ್ರದೇಶಕ್ಕೆ ಅನುಗುಣವಾಗಿ ನಾವು ಸೇವಿಸಬೇಕಾದಂತಹ ಆಹಾರಗಳು, ಕಾಲ ವಿರುದ್ಧ, ಋತು ಅಥವಾ ಸಮಯ ಸಂದರ್ಭಕ್ಕೆ ಅನುಸಾರವಾದಂತಹ ಆಹಾರಗಳು, ಅಗ್ನಿ, ಪ್ರಮಾಣ, ಸಂಯೋಗ, ಸಂಸ್ಕಾರ, ವೀರ್ಯ, ಸಾತ್ಮ್ಯ, ಕ್ರಮ, ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಗಮನದಲ್ಲಿರಿಸಿಕೊಂಡು ಯಾವಾಗ, ಹೇಗೆ, ಯಾಕೆ ಏನನ್ನು ತಿನ್ನಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಿರುವಂತಹ ಏಕೈಕ ಸೈಂಟಿಫಿಕ್ ಪ್ರಿವೆಂಟಿವ್ ಮೆಡಿಸಿನ್ ಅನ್ನು ಒಳಗೊಂಡಂತಹ ವೈದ್ಯಕೀಯ ಶಾಸ್ತ್ರ ನಮ್ಮ ಆಯುರ್ವೇದ. ವಿರುದ್ಧ ಆಹಾರಗಳಲ್ಲಿ ಪ್ರಮುಖವಾಗಿ ಹಾಲು ಮತ್ತು ಮೀನಿನ ಬಳಕೆ ಒಂದೇ ಸಮಯದಲ್ಲಿ ತಪ್ಪಿಸುವುದು, ಹಾಲಿನಲ್ಲಿ ಉಪ್ಪನ್ನು ಸೇರಿಸುವುದು ರಕ್ತ ದೃಷ್ಟಿ ಮಾಡುತ್ತದೆ. ಜೇನುತುಪ್ಪ ಮತ್ತು ತುಪ್ಪವನ್ನು ಸಮಪ್ರಮಾಣದಲ್ಲಿ ಸೇವಿಸಿದಾಗ ವಿಷವಾಗಿ ಪರಿವರ್ತನೆಯಾಗುತ್ತದೆ. ಹಣ್ಣು ಮತ್ತು ಹಾಲನ್ನು ಒಟ್ಟಿಗೆ ತೆಗೆದುಕೊಂಡಾಗ ಅಗ್ನಿಯ ದುರ್ಬಲತೆಯನ್ನು ಉಂಟು ಮಾಡುತ್ತದೆ. ಇನ್ನು ರಾತ್ರಿ ಸಮಯದಲ್ಲಿ ಮೊಸರು ಕಫವನ್ನು ಹೆಚ್ಚಿಸಿ ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ. ಬಿಸಿಯಾದಂತಹ ಜೇನು ವಿಷಕ್ಕೆ ಸಮಾನ. ಜೇನುತುಪ್ಪವನ್ನು ಬಿಸಿ ಮಾಡುವುದಾಗಲಿ ಅತಿಯಾದ ಬಿಸಿ ನೀರಿಗೆ ಬೆರೆಸುವುದಾಗಲಿ ಮಾಡಕೂಡದು. ಪದೇ ಪದೇ ಮರುಬಿಸಿ ಮಾಡಿರುವ ಎಣ್ಣೆ ಹೃದ್ರೋಗಕ್ಕೆ ಕಾರಣವಾಗುತ್ತದೆ. ಹೀಗೆ ಈ ಎಲ್ಲ ಬದಲಾವಣೆಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ರೂಢಿಸಿಕೊಂಡು ಅತಿ ಮಸಾಲೆ, ಜಂಕ್ ಫುಡ್ಸ್, ಅತಿಯಾಗಿ ಕರಿದಂತಹ ಆಹಾರ, ಶುಚಿಯಲ್ಲದ ಆಹಾರಗಳನ್ನು ತ್ಯಜಿಸುವುದರ ಮುಖಾಂತರ ಎಲ್ಲ ಬದಲಾವಣೆಗಳಿಂದ ಆರೋಗ್ಯದಲ್ಲಿ ಬದಲಾವಣೆಯನ್ನು ತಂದುಕೊಂಡು ಸದೃಢ ದೇಹದ ಜೊತೆಗೆ ಸದೃಢ ದೇಶವನ್ನು ರೂಪಿಸಬಹುದು. ಆರೋಗ್ಯವಾಗಿರಲು ದೊಡ್ಡ ರಹಸ್ಯ ಭೇದಿಸುವುದು ಬೇಡ. ಪಥ್ಯ ಪಾಲನೆ, ಸಮತೋಲನ ಆಹಾರ, ನಿಯಮಿತ ಜೀವನ ಸಾಕು. ನೆನಪಿರಲಿ, ಇಂದು ನೀವು ಏನು ತಿನ್ನುತ್ತೀರೋ ನಾಳೆ ಅದೇ ನಿಮ್ಮ ದೇಹವಾಗುತ್ತದೆ. ಇದಾಗಿತ್ತು ಮಿತ್ರರೇ ಪಥ್ಯದ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.